ಓಂ ನಮೋ ಭಗವತೆ ರುದ್ರಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಕೂಡ ನಮ್ಮ ಶಕ್ತಿ ಕೇಂದ್ರ ನಮಗೆಲ್ರಿಗೂ ಆರೋಗ್ಯ ಕೊಡ್ತಕ್ಕಂಥದ್ದು, ಐಶ್ವರ್ಯ ಕೊಡ್ತಕ್ಕಂಥದ್ದು, ನಮ್ಮ ಮನಸ್ಸನ್ನು ತೃಪ್ತಿಯಾಗಿಡ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಜಯ ಆಗ್ತಕ್ಕಂತಹ ಒಂದು ಮನೆಯಲ್ಲಿರ್ತಕ್ಕಂಥ ಶಕ್ತಿ ಕೇಂದ್ರವೇ ನಮ್ಮ ಮನೆಯಲ್ಲಿರ್ತಕ್ಕಂಥ ಪೂಜಾ ಮಂದಿರ. ನಾವು ಸಾಮಾನ್ಯವಾಗಿ ಮನೆ ಕಟ್ಕೊಳ್ಳೋರಾಗ್ಬೋದು, ಅಪಾರ್ಟ್ಮೆಂಟ್ ಆಗ್ಬೋದು, ಒಂದು ಬಾಕ್ಸ್ ಇಟ್ಕೊಂಡಿದ್ದೀವೋ, ಏನೋ ಒಂದು ಪೂಜಾ ಮಂದಿರ ಇಟ್ಕೊಂಡಿದ್ದೀವಿ, ಪ್ರಾರ್ಥನೆಯನ್ನು ಮಾಡ್ತೀವಿ. ಪ್ರೇಯರ್ ಕ್ಯಾನ್ ಚೇಂಜ್ ಫೇಟ್ ಅಂತ ಹೇಳುತ್ತೆ. ಪ್ರಾರ್ಥನೆ ಅಂತಕ್ಕಂಥದ್ದು ನಮ್ಮ ವಿಧಿಗಳನ್ನು ಕೂಡ, ನಮ್ಮ ಗ್ರಹಗತಿಗಳನ್ನು ಕೂಡ ಬದಲಾಯಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಪ್ರೇಯರ್ ಕ್ಯಾನ್ ಚೇಂಜ್ ಫೇಟ್ ಅಂತ ಕರಿತೀವಿ. ವಿಧಿಯನ್ನು ಕೂಡ ಬದಲಾಯಿಸುತ್ತೆ. ಅಂತಹ ಒಂದು ಶಕ್ತಿ ಕೇಂದ್ರದ ಬಣ್ಣ ಯಾವುದಿರಬೇಕು? ನಾವು ಸಾಮಾನ್ಯವಾಗಿ ವಿಧ ವಿಧವಾದ ಒಂದು ಕೆಂಪು ಬಣ್ಣ ಇರ್ಬೋದು, ಹಸಿರು ಬಣ್ಣ ಇರ್ಬೋದು, ನೀಲಿ ಬಣ್ಣ ಇರ್ಬೋದು, ಯಾವುದೋ ಬೇಕಾದ ಬಣ್ಣಗಳನ್ನೆಲ್ಲ ಕೂಡ ನಾವು ಪೂಜಾ ಮಂದಿರದಲ್ಲಿ ಆ ಬಣ್ಣವನ್ನು ಪೇಂಟ್ ಮಾಡಿಸಿರ್ತೀವಿ. ಅದರ ಜೊತೆಗೆ ಒಂದು ರೆಡ್ ಲೈಟ್ ಹಾಕೋದು, ಒಂದು ಬ್ಲೂ ಲೈಟ್ ಹಾಕೋದು, ಒಂದು ಗ್ರೀನ್ ಲೈಟು, ವಿಧ ವಿಧವಾದ ಲೈಟ್ಗಳನ್ನು ಕೂಡ ಅಲ್ಲಿ ಹಾಕಿರ್ತೀವಿ. ಆದರೆ ಈ ರೀತಿ ಮಾಡಿದಾಗ ನಮಗೆ ಆ ಹೊರಗಿನಿಂದ ತೃಪ್ತಿ ಕೊಟ್ಟರೂ ಸಹ ಅಲ್ಲಿ ಹೆಚ್ಚು ಧನಾತ್ಮಕ ಲಹರಿಗಳು ಉಲ್ಬಣ ಆಗ್ತಕ್ಕಂಥದ್ದು ಕಡಿಮೆ. ಹಾಗಾಗಿ ನಾವು ಇವತ್ತಿನ ದಿವಸ ಪೂಜಾ ಮಂದಿರದಲ್ಲಿ ಯಾವ ಬಣ್ಣ ಇರಬೇಕು, ಆ ಬಣ್ಣದ ಪ್ರಭಾವ ಏನು, ಆ ಬಣ್ಣದ ಅಧಿದೇವತೆ ಏನು, ಆ ಬಣ್ಣದಿಂದ ನಮಗೆಷ್ಟು ತೃಪ್ತಿಕರವಾಗಿರುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಬಹುಮುಖ್ಯವಾಗಿ ನಾವು ಪೂಜಾ ಮಂದಿರದಲ್ಲಿ ಎಲ್ಲರೂ ಕೂಡ ಬಿಳಿಯ ಬಣ್ಣವನ್ನು ಹಾಕಿಸಿದ್ರೆ, ಬಿಳಿಯ ಬಣ್ಣವನ್ನು ಪೇಂಟ್ ಮಾಡಿಸಿದ್ರೆ, ಬಿಳಿಯ ಬಣ್ಣವನ್ನು ಅಳವಡಿಸ್ಕೊಂಡಿದ್ರೆ ನಮ್ಮ ಮನಸ್ಸು ತೃಪ್ತಿಯಾಗಿರುತ್ತೆ. ಬಿಳಿ ಅಂತಕ್ಕಂಥದ್ದು ಶುಕ್ರನಿಗೂ ಪ್ರತೀಕವಾಗಿರುತ್ತೆ, ಚಂದ್ರನಿಗೂ ಪ್ರತೀಕವಾಗಿರುತ್ತೆ. ಶುಕ್ರ ಅಂದರೆ ಐಷಾರಾಮಿಯನ್ನು ತೋರಿಸ್ತಾನೆ, ಚಂದ್ರ ಅಂದರೆ ಮನಸ್ಸನ್ನು ತೋರಿಸ್ತಾನೆ. ಚಂದ್ರಮ ಮನಸ್ಸೋ ಜಾತಃ ಅಂತ ನಾವು ಕೂಡ ಕರಿತೀವಿ. ಹಾಗಾಗಿ ಮನೋಕಾರಕ ಕೂಡ ಚಂದ್ರ ಆಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಆ ಬಿಳಿಯ ಬಣ್ಣವನ್ನು ನಾವು ಅಲ್ಲಿ ಪೇಂಟ್ ಮಾಡಿಸಿದಾಗ ಒಂದು 2 ನಿಮಿಷ ಆಗಲಿ, 3 ನಿಮಿಷ ಆಗಲಿ, 1 ನಿಮಿಷ ಆಗಲಿ ಪ್ರಾರ್ಥನೆ ಮಾಡೋಕ್ಕೆ ಹೋದಾಗ ಅದು ಭಗವಂತನ ಲಹರಿಗಳು ಕೂಡ ನಮಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ಮಾನಸಿಕವಾಗಿ ತೃಪ್ತಿ ಇರತಕ್ಕಂತಹ ಒಂದು ಸಂದರ್ಭ ಕೂಡ ಒದಗಿ ಬರುತ್ತೆ. ಎಲ್ಲೋ ಒಂದು ಕಡೆ ಇನ್ನೂ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡೋಣ ಅಂತಕ್ಕಂಥ ಭಾವನೆಗಳು ಕೂಡ ನಮ್ಮಲ್ಲಿ ಉಲ್ಬಣ ಆಗುತ್ತೆ. ಹಾಗಾಗಿ ನಮಗೇನು ಆ ಒಂದು ದೇವತಾ ಮಂದಿರದಲ್ಲಿ, ಪೂಜಾ ಮಂದಿರದಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥ ಸ್ಥಳ ಕೂಡ ಅದಾಗಿರೋದ್ರಿಂದ ವಿಧ ವಿಧವಾದ ಲೈಟ್ಗಳನ್ನು ಕೂಡ ಹಾಕಬಾರ್ದು. ಒಂದು ಬಿಳಿಯ ಬಣ್ಣದ ಒಂದು ವೈಟ್ ಲೈಟ್ ಅಂತ ಏನು ಕರಿತೀವಿ, ಆ CFL ಅದು ಇದು ಏನೋ ಇರುತ್ತೆ, ಒಂದು ವೈಟ್ ಲೈಟನ್ನು, ಅದು ತುಂಬ ಅತಿಯಾದ ಬೆಳಕು ಕೂಡ ಇರಬಾರ್ದು. ಸ್ವಲ್ಪ ಮಂದವಾಗಿರ್ತಕ್ಕಂಥ ಬಿಳಿಯ ಬಣ್ಣದ ಒಂದು ಬಲ್ಬನ್ನು ಅಳವಡಿಸ್ಕೋಬೇಕು. ಅದರ ಜೊತೆಗೆ ಬಿಳಿಯ ಬಣ್ಣವನ್ನು ಅಲ್ಲಿ ಪೇಂಟ್ ಮಾಡಿಸಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಲವರು ನನಗೂ ಕೂಡ ಪ್ರಶ್ನೆ ಕೇಳ್ತಾರೆ, ಹಳದಿ ಕೂಡ ಒಳ್ಳೆಯದಲ್ವಾ? ಹೌದೌದು, ಗುರುವಿನ ಪ್ರತೀಕ. ಹಳದಿನೂ ಒಳ್ಳೆಯದು, ಬಿಳಿನೂ ಒಳ್ಳೆಯದು. ನಾವು ಹೋಮ ಹವನ ಪೂಜಾ ಕಾರ್ಯಕ್ರಮಗಳು ಮಾಡಬೇಕು ಅಂದರೆ ಗುರುವೇ ನಮಗೆ ಬೇಕಾಗಿರೋದ್ರಿಂದ ಹಾಗಾಗಿ ಹಳದಿ ಬಣ್ಣನೂ ಒಳ್ಳೆಯದು, ಆದರೆ ಬಿಳಿಯ ಬಣ್ಣಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೂಡ ಕೊಡ್ತೀವಿ. ಆದರೆ ಬೇರೆ ಬಣ್ಣಗಳು ಬೇಡ, ವಿಧ ವಿಧವಾದ ಲೈಟ್ಸ್ ಬೇಡ. ಇತ್ತೀಚೆಗೆ ಏನಾಗಿದೆ, ಯಾವುದೋ ವಾಸ್ತು ಅದು ಇದು ಅಂತೇಳ್ಬಿಟ್ಟು ಒಂದು ಕೆಂಪು ಲೈಟ್ ಹಾಕ್ಬಿಡಿ, ಮನೆ ಮೇಲೆ ಲೈಟ್ ಹಾಕ್ಬಿಡಿ, ಬಾಗಿಲಲ್ಲಿ ಲೈಟ್ ಹಾಕ್ಬಿಡಿ, ರೆಡ್ ಲೈಟ್ ಹಾಕ್ಬಿಡಿ. ಅವೆಲ್ಲವೂ ಕೂಡ ವಿಚಿತ್ರ ಇರುತ್ತೆ, ಆದರೂ ಕೂಡ ಅವು ಫಲ ಕೊಡೋದಿಲ್ಲ. ಬಿಳಿ ಫಲ ಕೊಡುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಪೂಜಾ ಮಂದಿರದಲ್ಲಿ ಬಿಳಿಯ ಬಣ್ಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡೋಣ. ಎಲ್ಲವೂ ನಂಬಿಕೆಯ ಆಧಾರದ ಮೇಲೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.